ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಬ್ಬರು ದಲಿತ ಮುಖ್ಯಮಂತ್ರಿ ಆಗಿಲ್ಲ. ಈ ರಾಜ್ಯದಲ್ಲಿ ಒಂದ್ಸಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ನಮ್ಮ ಹಿಂದುಳಿದ ವರ್ಗಗಳು ಎಲ್ಲರೂ ಕೂಡ ಒಗ್ಗಟ್ಟಾದರೆ ಮಾತ್ರ ನಾವು ಈ ರಾಜ್ಯದಲ್ಲಿ ಒಂದು ದಲಿತ ಮುಖ್ಯಮಂತ್ರಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಈ ಪಟ್ಟಿಗಳನ್ನ ನೋಡಿದ್ರೆ ನಮಗೆ ಭಯ ಆಗ್ತದೆ. ಇವತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಕಲೆ, ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಸಮುದಾಯಗಳು ಬದುಕ್ತಾ ಇದ್ದಾರೆ, ನಮ್ಮ ಪರಂಪರೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದಾವೆ. ಅದಕ್ಕೆ ಪೆಟ್ಟನ್ನು ಕೊಡ್ತಾ ಇದೆ ಇವತ್ತು ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು. ಮತಾಂತರ ಮಾಡ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಕ್ಕಂಥದ್ದು, ಆಶೆ ಆಮಿಷಗಳನ್ನು ಒಡ್ಡಿ ಇವತ್ತು ಮತಾಂತರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿನದಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಇದೆ. ಇದಕ್ಕೆ ಪರೋಕ್ಷವಾಗಿ ಸರ್ಕಾರದ ಕುಮ್ಮಕ್ಕಿದೆ. ಸರ್ಕಾರ ಇಂಥ ಕುಮ್ಮಕ್ಕಿನಿಂದ ಹಿಂಸರಿಬೇಕು. ನಾವೆಲ್ಲ ಒಂದು ನಿಯೋಗ ರಾಜ್ಯಪಾಲರಿಗೆ ನಾವು ಇಷ್ಟೇ ಕೆಲವೇ ದಿನಗಳಲ್ಲಿ ನಾವು ಹೋಗ್ತೇವೆ. ಸರ್ಕಾರ ಇಂಥ ಒಂದು ಏನು ಆದೇಶಗಳನ್ನು ಹಿಂಪಡಿಬೇಕು, ಕೂಡಲೇ ನಿಲ್ಲಿಸಬೇಕು ಅನ್ನೋಂಥ ಒಂದು ಮನವಿನ ನಮ್ಮ ಏನು ಹಿಂದುಳಿದ ವರ್ಗದ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದ. ಈಗ 22ನೇ ತಾರೀಕು ಆಗಸ್ಟ್ ಪತ್ರಿಕೆಯಲ್ಲಿ, ಬಹುಶಃ ಎಲ್ಲ ಪತ್ರಿಕೆಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅವರು ಅಡಿಷನ್, ಅವ್ರು ಡಿಲಿಷನ್ ಅಂತಿಲ್ಲ, ಅಡಿಷನ್, ಸೇರ್ಪಡೆ ಆಗಬೇಕಾದಂಥದ್ದನ್ನು ಜಾತಿಗಳನ್ನ ಹೇಳಿ ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ, ಕಾಂತರಾಜ್ ವರದಿ ಇವತ್ತು ಹೇಗೆ 170-160 ಕೋಟಿ ಹಣ ಲಕ್ಷಾಂತರ ಜನ ಸ್ಟಾಫ್ಗಳನ್ನು ಉಪಯೋಗಿಸಿ ಇವತ್ತು ಅದು ಕಸಬುಟ್ಟಿಗೆ ಹೋಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಅದು ರೀತಿ ಆಟಕ್ಕೋಸ್ಕರ ಮಾಡಬೇಕಾ? ಯಾಕಂದರೆ ಜಾತಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವರು ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳ್ತಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳನ್ನ ಮಾಡಿ ಸಾಮಾಜಿಕವಾಗಿ ಸಮಾಜದಲ್ಲಿ ಸಮಪಾಲು, ಸಮಬಾಳ್ವೆ, ಸಮಾನ ಅವಕಾಶಕ್ಕೆ ಕಲ್ಪಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಇವತ್ತು OBC ಫೆಡರೇಷನ್ನಲ್ಲಿ ನಾವೆಲ್ಲ ಹಿಂದುಳಿದ ಸಮಾಜ ಮುಖಂಡರು ಇರ್ತಕ್ಕಂಥ ಎಲ್ಲರೂ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಸ್ವಾಮಿ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಹಿಂದೂ ಸಮಾಜದಲ್ಲಿ ನೀವು ಕ್ರೈಸ್ತ ಧರ್ಮದ ಹೆಸರುಗಳನ್ನು ಸೇರಿಸಲಿಕ್ಕೆ ಇವತ್ತೊಂದು ಯಾವುದೇ ಒಂದು ಜಾತಿ ಸೇರ್ಪಡೆ ಮಾಡಬೇಕು ಅಥವಾ ಬಿಡುಗಡೆ ಆಗಬೇಕು ಅಥವಾ ಅಡಿಷನ್, ಒಮಿಷನ್, ಕರೆಕ್ಷನ್ಸ್ ಅಂದರೆ ಹೇಳಿದ್ರು ಕುಲಾಧ್ಯಯನ ಶಾಸ್ತ್ರ. ಇಲ್ಲೇ ನಮ್ಮ OBC ಕಮಿಷನ್ ಮೆಂಬರ್ ಆಗಿ ಯೋಗಾನಂದ್ ಅವರು ಇದ್ದಾರೆ. ಒಂದು ಕುಲಾಧ್ಯಯನ ಶಾಸ್ತ್ರ ನಡೆಯುತ್ತೆ, ಅದನ್ನು ವರದಿ ಮಂಡನೆ ಆಗುತ್ತೆ, ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡ್ತಾರೆ. ಇವೆಲ್ಲ ಪ್ರೊಸೀಜರ್ ಪ್ರಕಾರ ಹೋಗಿ ಕೊನೆಗೆ ಅದು ಗೆಜೆಟ್ ಆಗಬೇಕಾದ್ರೆ ಸರ್ಕಾರಕ್ಕೆ ಹೋಗುತ್ತೆ. ಇದೆಲ್ಲ ಇದೆ. ಆದರೆ ಇವತ್ತು ಏಕಾಏಕಿ ಸುಮಾರು 60ಕ್ಕೂ ಹೆಚ್ಚು ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ಗಾಣಿಗ ಕ್ರಿಶ್ಚಿಯನ್, ತಿಗಳ ಕ್ರಿಶ್ಚಿಯನ್, ದೇವಂಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಯಾರು ಇದನ್ನ ನಾವು ಕಮಿಷನ್ ಚೇರ್ಮನ್ ಹತ್ರ ಹೋಗಿ ಮಸೂದನ್ ನಾಯಕ್ ಅವ್ರ ಹತ್ರ ಕೂತ್ಕೊಂಡು ನಾವು ಕೇಳಿದ್ವಿ. ಅವ್ರು ಹೇಳೋದೇನೆಂದ್ರೆ, ಹಿಂದೆ ಇತ್ತು ಯಾವ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೆಂಬರ್ ಆಗಿದ್ದವರು, ಇವರು ಹಿಂದೂ ಸಮಾಜನ ದುರ್ಬಲ ಮಾಡಲಿಕ್ಕೋ ಅಥವಾ ಈ ಸೌಲಭ್ಯವನ್ನ ಬೇರೆಯವ್ರಿಗೆ ಹಂಚಲಿಕ್ಕೋ, ಈಗ ಮೈನಾರಿಟೀಸ್ ದೇ ಆರ್ ಎಂಟೈಟಲ್ಡ್, ಹೂಎವರ್ ಇಸ್ ಬಿನ್ ಮತಾಂತರ ಆದಂತಕ್ಕಂಥವ್ರಿಗೆ ಅವರು ಚರ್ಚಲ್ಲಿ DC ಮುಂದೆ ಹೋಗ್ತದೆ, ನೋಟಿಫೈ ಆಗ್ತದೆ, ಇದೆಲ್ಲ ಪ್ರೊಸೀಜರ್ ಇದೆ. ಆದರೆ ಇವತ್ತು ಇಷ್ಟು ಜಾತಿಗಳನ್ನು ಈಗಾಗಲೇ ಪಟ್ಟಿ ನಮ್ಮ ಕೈ ಸೇರಿದೆ ಅನ್ಕೊಳ್ತಿದೆ. ಈ ಜಾತಿಗಳನ್ನ ಸೇರಿಸಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ವಿತಂಡವಾದ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅದಕ್ಕೆ ಯಾರ ಒತ್ತಡ ಇದೆಯೋ ಗೊತ್ತಿಲ್ಲ, ಸರ್ಕಾರದ ಒತ್ತಡ ಏನು? ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಇವೆಲ್ಲ ಇತ್ತು ಅಂತ ಹೇಳಿದ್ರು. ಆಮೇಲೆ ಈ ಅಬ್ಜೆಕ್ಷನ್ ಹಾಕಿ ತೆಗಿಬೇಕು ಅಂತ ನಾವು ಕೇಳಿದ್ವಿ. ನೋಟಿಫಿಕೇಶನ್ ಬಂದಿರೋದು ಯಾವತ್ತು ಸರ್? ಆಗಸ್ಟ್ 22 ಪೇಪರ್ನಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ. ಯಾರು ಕೊಟ್ಟಿರೋದು? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯೋಗ ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ಸಮಾಜಗಳು ನೀವು ಬಿಡಬೇಕು ಅಂತೀರಿ. ಉದಾಹರಣೆಗೆ ಕರ್ನಾಟಕ ಹಿಂದೂ ಜಾತಿಗಳನ್ನ ತೋರಿಸಿ, ಬಹುಶಃ ಅವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ತ್ರಿಶಂಕು ಸ್ವರೂಪ ತಂದಿರ್ತಕ್ಕಂಥ ಉದಾಹರಣೆ, ಅಥವಾ ಹಿಂದೂ ಈ ಜಾತಿಗಳೇನಿವೆ, ಹಿಂದೂ ಜಾತಿಗೆ ಸಂಬಂಧಪಟ್ಟ ಈ ಜಾತಿಗಳನ್ನ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತಲೋ ಅಥವಾ ದುರ್ಬಲ ಮಾಡಬೇಕು ಅಂತಲೋ ಅಥವಾ ನಾಳೆ ದಿವಸ ಈ ಕೋರ್ಟ್ನ ಕೊಡ್ಲಿಕ್ಕೆ ಯಾರಿಗೆ ಅವರು ಅಧಿಕಾರ ಕೊಟ್ಟರು? ಇದು ನಮ್ಮ ಪ್ರಶ್ನೆ. ಇದನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ತಮ್ಮ
ಮಾಧ್ಯಮಗಳ ಪತ್ರಿಕೆಯಲ್ಲಿ 107 ಸಮಾಜಗಳು, ಹಿಂದೂ ಸಮಾಜಗಳಿಗೆ ಅದ್ರ ಮುಂದೆ ಕ್ರಿಶ್ಚಿಯನ್ ಪದವನ್ನು ಸೇರಿಸಿದ್ದಾರೆ. ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟರು ಕ್ರಿಶ್ಚಿಯನ್ ಆಗಿ ಸೇರಿಸಲಿಕ್ಕೆ ಅಥವಾ ಕನ್ವರ್ಟ್ ಆಗಲಿಕ್ಕೆ? ಅವ್ರು ಯಾವುದಾದ್ರೂ ಕೂಡ ಆ ಸಮುದಾಯದವರು ತಮಗೇನಾದರೂ ಕೂಡ ಮನವಿ ಕೊಟ್ಟಿದ್ದಾರಾ, ಪತ್ರ ಕೊಟ್ಟಿದ್ದಾರಾ, ಅಥವಾ ಸರ್ವೆನಲ್ಲಿ ಹೋದಾಗ ನಾನು ಕ್ರಿಶ್ಚಿಯನ್ ಜಾತಿ ಸೇರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದಾರ ಅಂತಕ್ಕಂಥ ದಾಖಲೆ ಕೊಡಿ ಅಂತಂದರೆ ನಮ್ಮಲ್ಲಿ ಯಾವುದೇ ದಾಖಲೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದನ್ನೇ. ಸೊ ಇದು ಸಾಧ್ಯ ಇಲ್ಲ. ಏಕೆಂತಂದರೆ ಒಂದು ಸಮುದಾಯ ಬೇರೆ ಸಮುದಾಯಕ್ಕೆ ನಾವು ಸೇರ್ಪಡೆ ಆಗಬೇಕು ಅಂತಂದರೆ ಅದಕ್ಕೆ ಆದಂಥ ವಿಧಿವಿಧಾನಗಳಿದ್ದಾವೆ. ಸಮತೋಲನವಾದಂಥ ನ್ಯಾಯವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿ 11 ವರ್ಷಗಳ ಕಾಲ ಕಳೆದು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಆದರೆ ನಾವು ಮಾಡಿರ್ತಕ್ಕಂಥದ್ದನ್ನು ನಾವು ವಾಪಸ್ ತಗೊತೀವಿ, ಅದನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತಕ್ಕಂಥ. ಇವತ್ತು ಕೇವಲ 15 ದಿನಗಳಲ್ಲಿ ನಾವು ಸರ್ವೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ತಿಂಗಳ 22ರಿಂದ 15 ದಿನಗಳ ಕಾಲದಲ್ಲಿ ನಾವು ಮುಗಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಪಾಸ್ಯ, ಇದು ಸಾಧ್ಯವಿಲ್ಲದ ಮಾತು. ಅದರ ಜೊತೆಗೆ ನಾವು ಹೇಳಿದ್ವಿ, ಇದು ಕಾಲಾವಕಾಶ ಕೊಡಿ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು, ವಿಧಾನಮಂಡಲದಲ್ಲೂ ಕೂಡ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ನೀವು ಸರ್ವೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಅದು ನಮಗೆ ಸರ್ಕಾರದ ಆದೇಶ ಇದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಧಾರವಾಡ, ಬೆಳಗಾವಿ ಯಾವುದೇ ಇರಲಿ, ಇಲ್ಲಿ ಆಗಿರ್ತಕ್ಕಂಥದ್ದು 58ರಿಂದ 65% ಮಾತ್ರ ಆಗಿರ್ತಕ್ಕಂಥದ್ದು. ಪರಿಪೂರ್ಣವಾದಂಥ ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು, ಇದನ್ನು ಕೈ ಬಿಡಿ, ನಿಮ್ಮಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ 11 ವರ್ಷ ತೆಗೆದುಕೊಂಡಿದ್ದೀರಿ, ಈಗ ಕೇವಲ 15 ದಿವಸದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮುಂದೂಡಿರ್ತಕ್ಕಂಥದ್ದು ನಮ್ಮ ಇಡೀ ರಾಜ್ಯದ ಜನತೆಯ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ, ನಮ್ಗೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಂಥವರೆಲ್ಲರೂ ಕೂಡ ಈ ರೀತಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಹೋಗಿ ನಾವು ತಮ್ಮ ಮೂಲಕ ಜನರಿಗೆ ಮಾಹಿತಿಯನ್ನು ಕೊಡೋ ಮೂಲಕ ನಾವು ತಿಳಿಸ್ತಾ ಇರ್ತಕ್ಕಂಥದ್ದು.